ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ ಸಂಜೆ ಏನಂದರೆ ಟೆರೆಸ್ ಮೇಲೆ ಬಂದಿದ್ದೀನಿ. ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಗಿಡಗಳಿಗೆಲ್ಲ ನೀರು ಹಾಕಬೇಕು, ಅದಕ್ಕೆ ಸಂಜೆ ಟೈಮ್ ಹಾಕೋದಕ್ಕೆ ಅಂತೇಳಿ ಬಂದಿದ್ದೀನಿ. ಹಾಗೆ ನಿಮಗೆ ಹಿಂದೆ ಬ್ಯಾಕ್ ಸೈಡು ಮರಗಳು ಕಾಣಿಸ್ತಾ ಇರ್ಬೋದು ನೋಡಿ, ಯಾವ ಥರ ಹೂವು ಬಿಟ್ಟಿದೆ, ಆ ಮರ ಯಾವ ಥರ ಕಾಣಿಸ್ತಾ ಇದೆ ಅಂತ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ ನಿಮಗೆ. ಒಂದು ಮರ ಹೂವು ಬಿಟ್ಟಿದೆ, ಒಂದು ಮರ ಹೂವು ಬಿಟ್ಟಿಲ್ಲ, ಆ ಥರ ಇದೆ. ತೋರಿಸ್ತೀನಿ ರೀ. ನೋಡಿ, ಈ ಕಡೆ ಮರ ತೋರಿಸ್ತಿದ್ದೀನಲ್ಲ, ಇದು ಅಲ್ಪ ಸ್ವಲ್ಪ ಹೂವು ಬಿಟ್ಟಿದೆ ಅಷ್ಟೇ, ಜಾಸ್ತಿ ಬಿಟ್ಟಿಲ್ಲ. ಮತ್ತು ಈ ಮರ ನೋಡಿ, ಇದು ಎಷ್ಟು ಹೂವು ಬಿಟ್ಟಿದೆ ಅಂದರೆ ಝೂಮ್ ಮಾಡ್ತೀನಿ ನೋಡಿ, ಮರ ಫುಲ್ಲು ಹೂವು ಬಿಟ್ಟಿದೆ. ಅದು ನೋಡಿದ್ರಾ? ಅದು ನೆಕ್ಸ್ಟ್ ಮರ ನೋಡಿ, ಅದರಲ್ಲಿ ಹೂವನೇ ಬಿಟ್ಟಿಲ್ಲ. ಅದು ಆದರೂ ನೆಕ್ಸ್ಟ್ ಮರ ನೋಡಿ ಹೂವು ಬಿಟ್ಟಿದೆ, ಆದರೂ ನೆಕ್ಸ್ಟ್ ಮರ ಹೂವು ಬಿಟ್ಟಿಲ್ಲ, ಆದರೂ ನೆಕ್ಸ್ಟ್ ಮರ ಹೂವು ಬಿಟ್ಟಿದೆ. ಹಾಗೆ ಒಂದು ಮರ ಹೂವು ಬಿಟ್ಟಿದೆ, ಒಂದು ಮರ ಹೂವು ಬಿಟ್ಟಿಲ್ಲ. ಇಲ್ಲೂ ಅಷ್ಟೇ ನಮ್ಮ ಮರ ನೋಡಿ ಹೂವೆಲ್ಲ ಬಿಟ್ಟು ಇವಾಗಲೇ ಹೂವು ಕಡಿಮೆ ಆಗಿದೆ. ಅದೇ ಈ ಮರ ಇದೆ ನೋಡಿ, ಇದರಲ್ಲಿ ಹೂವನೇ ಬಿಟ್ಟಿಲ್ಲ, ಇದರಲ್ಲಿ ಇನ್ನೂ ಎಲೆನೇ ಉದ್ರಿಲ್ಲ. ಇವಾಗ ಸ್ಟಾರ್ಟ್ ಆಗುತ್ತೆ ಇದು, ಎಲೆ ಎಲ್ಲ ಉದ್ರಿ ಆಮೇಲೆ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಒಂದು ಮರ ಆ ಥರ, ಒಂದು ಮರ ಈ ಥರ ನೋಡಿ ಯಾವ ಥರ ಉಂಟು. ಇಡೀ ಕ್ವಾರ್ಟರ್ಸಲ್ಲೆಲ್ಲ ಬರೀ ಇದೇ ಮರಗಳೇ ಉಂಟು, ಬೇರೆ ಯಾವುದು ಮರಗಳು ಸಿಕ್ಕಿಲ್ವ ಏನೋ ಗೊತ್ತಿಲ್ಲ ಅವರಿಗೆ. ಈ ಮರಗಳೇ ಹಾಕಿದ್ದಾರೆ. ಅದೇನು ಒಂದು ಬಿಲ್ಡಿಂಗಲ್ಲಿ ಎರಡೆರಡು ಮರಗಳು, ಒಂದಲ್ಲ ಎರಡೆರಡು. ಇಲ್ಲೂ ನೋಡ್ಬೋದು. ಡೈಲಿ ಕಸ ಗುಡ್ಸೋಕ್ಕೆ ಬೇಜಾರಾಗ್ಬಿಡುತ್ತೆ ಇದೆಲ್ಲ. ಇಲ್ಲೇ ಡೈಲಿ ಕಸ ಗುಡ್ಸಲ್ಲ, ಇಲ್ಲಿ ಕೆಳಗಡೆ ಕಸ ಗುಡ್ಸೋದು. ಅಲ್ಲಿ ನೋಡಿ ಫುಲ್ಲು ಯಾವ ಥರ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಅಂತ ನೋಡಿ. ಕಾಣಿಸ್ತಾ ಇದೆಯಾ ನಿಮಗೆ? ಹಿಂಗೆ ಏನೋ ಅರಿಶಿನದ್ದು ಪುಡಿ ಕಾಣಿಸೋ ಥರ ಕಾಣಿಸ್ತಾ ಇದೆ. ಅದೆಲ್ಲ ಹೂವು ಡೈಲಿ ಕಸ ಗುಡಿಸಿ ಒಂದು ಸೈಡಿಗೆ ತಳ್ಳಿರೋದು ಅದು. ಮತ್ತು ರೋಡಲ್ಲೆಲ್ಲ ಅಷ್ಟೊಂದಿಲ್ಲ, ಇವಾಗ ಸ್ವಲ್ಪ ಉಂಟು ಅಷ್ಟೆ. ಆ ಕಡೆನೂ ಸ್ವಲ್ಪ ಇದೆ, ಈ ಕಡೆನೂ ಕೂಡ ಸ್ವಲ್ಪ ಇದೆ. ಟೆರೆಸ್ ಫುಲ್ಲು ಇದೇ ಕತೆನೇ. ಈ ಥರ ಆಗುಂಟು ಇಲ್ಲಿ. ಓಕೆ, ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಶನಿವಾರ. ತಿಂಡಿಯೆಲ್ಲ ಆಯಿತು, ನಂದು ಆಯಿತು ಮತ್ತು ಕೌಶಿದು ಆಯಿತು. ಮೋಹನ್ ಮಾಮ ಒಬ್ಬರು ಮಾತ್ರ ತಿನ್ನಬೇಕು. ಹಾಗೆ ಮೋಹನ್ ಮಾಮಂಗೆ ಸ್ವಲ್ಪ ಮೆಹಂದಿ ಕಲಿಸೋದು. ಇವಾಗ ಕಲಿಸಿದ್ದೀನಿ, ಅದೇನು ಕಲರ್ ಬರುತ್ತೇನೋ ಗೊತ್ತಿಲ್ಲ. ನಾನು ಮೊನ್ನೆ ಏನದು ದಾಸವಾಳದ ಹೂವಿನ ಪೇಸ್ಟು ಕೂಡ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ, ನಾಳೆಗೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮೆಹಂದಿ ಹಾಕ್ಬಿಟ್ರೆ, ಮೆಹಂದಿ ಪೌಡರ್ನ ಕಲಿಸ್ಬಿಟ್ಟು ಸ್ವಲ್ಪ ಹಾಕಿ ಕಲಸಿಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಕಲಿಸ್ಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಚ್ಬಿಟ್ರೆ ಮೆಹಂದಿ ಹಚ್ಚಿದಂಗೆ ಆಗಿಬಿಡುತ್ತೆ. ಅದಕ್ಕೆ ನಾಳೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಅದಕ್ಕೆ ಮಾಮ ಸ್ವಲ್ಪ ಕಲಸು ಅಂತ ಹೇಳಿದ್ರು. ಅದಕ್ಕೆ ಇದು ಬೆಳಿಗ್ಗೆ ಕಲಸಿರೋದು, ಅದೇನು ಕಲರ್ ಬರುತ್ತೇನೋ ಗೊತ್ತಿಲ್ಲ, ನೋಡೋಣ. ಕಲಸಿಟ್ಟಿದ್ದೀನಿ. ಹಾಗೆ ಇದು ಒಂದು ನನಗೆ ಇದು ಬೇಕಿತ್ತು, ಏನದು ಟೀ ಪೌಡರು. ನಾನು ಯಾವಾಗಲೂ 3 ರೋಸ್ ಇರುವಂಥದ್ದನ್ನ ತರಿಸ್ತಾ ಇದ್ದೆ. ಮಾಮ ಇದು ಚೆನ್ನಾಗಿದೆ, ಒಂದೆರಡು ಸರಿ ಯೂಸ್ ಮಾಡಿ ಕುಡ್ದಿದ್ದೀನಿ, ಚೆನ್ನಾಗಿದೆ. ಟೀ ಮಿಲಿ ಅಂತೇಳಿ, ಇದು 250 ಗ್ರಾಮ್ ಇದೆ, ಅಂದರೆ 1/4 kg ಇದೆ. ಅದಕ್ಕೆ ಇದು ಒಂದು ಬಾಕ್ಸು ಫ್ರೀ ಕೊಟ್ಟಿದ್ದಾರೆ. ಬಾಕ್ಸ್ ಒಳಗಡೆನೇ ಇದು ಬಂದುಬಿಟ್ಟಿದೆ. ಅದಕ್ಕೆ ಟೀ ಪೌಡರ್ನ ಇದಕ್ಕೆ ಹಾಕ್ತಿರೋಣ ಅಂತೇಳಿ. ಹಾಗೆ ಇದಕ್ಕೊಂದು ಸ್ಪೂನು ಕೂಡ ಇದೆ ನೋಡಿ, ಚೆನ್ನಾಗಿದೆ ಸ್ಪೂನು. ಹಾಗೆ ಮೋಹನ್ ಮಾಮನು ಕೂಡ ಆಫೀಸಿಗೆ ಕೆ ಜಿ ತೊಗೊಂಡೋಗ್ತಾರೆ, 1 kg ಎಲ್ಲ ತೊಗೊಂಡೋಗ್ತಾರೆ ಆಫೀಸ್ಗೆ. ಆವಾಗ ದೊಡ್ಡ ಇದೇ ಫ್ರೀಯಾಗಿ ಸಿಗುತ್ತೆ. ನಾನು ತೋರಿಸ್ತೀನಿ, ಒಂದು ನಿಮಿಷ. ನಿಮಗೆ ಇಲ್ಲಿ ಕಾಣಿಸ್ತಿದೆಯಾ? ಇದು ಅಷ್ಟೇ, ನಿಮಿಷ. ಇಲ್ಲಿ ನೋಡಿ, ಇದೆರಡು ಮಿಲಿದೆ. ಇದು 1 kg ತೊಗೊಂಡಾಗ ಈ ಥರ ಬಾಕ್ಸು ಕೊಡ್ತಾಯಿದ್ರು. ಟೀ ಪೌಡರ್ ಆಫೀಸಿಗೆ ತೊಗೊಂಡೋಗ್ತಾರೆ, ಇದು ಮನೆಗೆ ತೊಗೊಬರ್ತಿದ್ರು. ಇದು ಯಾರು ತೊಗೊಂಡೋಗಲ್ವಲ್ಲ, ಅದಕ್ಕೆ ನಾನು ಈ ಥರ ಇಟ್ಕೊಂಡಿದ್ದೀನಿ. ಆಫೀಸಲ್ಲಿ ಆ ಥರದ್ದೆಲ್ಲ ಯಾರು ತೊಗೊಂಡೋಗಲ್ಲ, ಅದಕ್ಕೆ ಮನೆಗೆ ಮಾಮ ತಂದುಬಿಟ್ಟಿದ್ದಾರೆ. ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಫೀಸಲ್ಲಿ ಏನಂದರೆ ಟೀ ಮಾಡೋಕ್ಕೆ ಒಬ್ಬರು ಆಂಟಿ ಇದ್ದಾರೆ. ಆಂಟಿ ಅಲ್ಲ, ನನ್ನ ಏಜೆ, ನನಗಿನ್ನ ಚಿಕ್ಕವರೇ ಅವರು.
ಅವರಿದ್ದಾರೆ. ಅವರು ಟೀ ಎಲ್ಲ ಮಾಡ್ತಾರೆ ಬೆಳಿಗ್ಗೆ ಮತ್ತು 12 ಗಂಟೆಗೆ ಒಂದು ಸರಿ, ಆ ಥರ. ಮಧ್ಯಾಹ್ನ ಒಂದು ಸರಿ, ಒಂದು ದಿನಕ್ಕೆ ಒಂದು 2-3 ಸರಿ ಆದರೂ ಮಾಮ ಕುಡಿತಾ ಇರ್ತಾರೆ ಆಫೀಸಲ್ಲಿ. ಎಲ್ಲ ಮೊದಲೆಲ್ಲ ಏನಂದರೆ ಆಫೀಸಲ್ಲಿ ಬೇರೆ ಕಡೆಯಿಂದ ಟೀನ ತೊಗೊಬಂದು ಕುಡಿತಾಯಿದ್ರು. ಇವಾಗ ಏನಂದರೆ ಒಬ್ಬರು ಶುಗರ್ ಜಾಸ್ತಿ ಬೇಕು ಅಂತಾರೆ, ಒಬ್ಬರು ಶುಗರು ಕಡಿಮೆ ಬೇಕು ಅಂತಾರೆ, ಒಬ್ಬರು ಶುಗರೇ ಬೇಡ ಅಂತಾರೆ. ಅದಕ್ಕೋಸ್ಕರ ಇವರು ಆಮೇಲೆ ಸರಿ ಆಫೀಸಲ್ಲೇ ಮಾಡೋಣ, ಹೆಂಗಿದ್ರು ಕೆಲಸದವ್ರಿಗೆ ಬರ್ತಾಳಲ್ಲ ಕ್ಲೀನ್ ಮಾಡೋದಕ್ಕೆ, ಅವಳಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇವರೆಲ್ಲ ಒಂದು ಕರೆಂಟದು ಸ್ಟವ್ ಬರುತ್ತಲ್ಲ, ಇಂಡಕ್ಷನ್ ಸ್ಟವ್, ಅದು ಇದೆ, ಅದರಲ್ಲೇ ಮಾಡೋದು. ಗ್ಯಾಸ್ ಇಲ್ಲ, ಕರೆಂಟದು ಒಲೆನೇ ಇರೋದು. ಅದರಲ್ಲಿ ಅವಳಿಗೆ ಟೀ ಮಾಡಿ ಕೊಡ್ತಾಳೆ. ಮಧ್ಯಾಹ್ನ ಬೇರೆಯವರು ಇನ್ನೊಬ್ರು ಇದ್ದಾರೆ, ಅವ್ರು ಮಾಡ್ತಾರೆ. ಅದಕ್ಕೆ ಮೊದಲು ಅಲ್ಲಿ ತರ್ತಿದ್ರು, ಕುಡಿತಾಯಿದ್ರು. ಒಬ್ಬೊಬ್ರು ಒಂದೊಂದು ಥರ ಬೇಕು ಅಂದಾಗ ಸ್ವಲ್ಪ ಕಷ್ಟ. ಅಲ್ಲಿ ಒಬ್ರಿಗೆ ಈ ಥರ ಮಾಡಿ ಅಂತ ಒಬ್ಬೊಬ್ರಿಗೆ ಒಂದೊಂದು ತರೋಕ್ಕಾಗಲ್ಲ. ಅದಕ್ಕೆ ಈ ಥರ ಬೇಡ ಅಂತ ಹೇಳ್ಬಿಟ್ಟು ಆಫೀಸಲ್ಲೇ ಮಾಡೋ ಥರ ಎಕ್ಸ್ಟ್ರಾ ಹುಡುಗಿಗೆ ದುಡ್ಡು ಕೊಟ್ಟರೆ ಅವಳೇ ಮಾಡಿಕೊಡ್ತಾಳೆ ಅಂದ್ಬಿಟ್ಟು ಅಲ್ಲಿ ತೊಗೊಂಡೋಗ್ತಾರೆ. ಅಂದರೆ ಶುಗರು ಮತ್ತು ಟೀ ಪೌಡರ್ ಇರ್ಬೋದು, ಕಾಫಿ. ಒಬ್ಬೊಬ್ಬರು ಇಷ್ಟ ಇಲ್ಲದೆ ಇರೋರು ಏನು ಮಾಡ್ತಾರೆ, ಗ್ರೀನ್ ಟೀ ಕುಡಿಯೋರು ಇರ್ತಾರೆ, ಅಂಥವ್ರು ಗ್ರೀನ್ ಟೀನ ಕುಡಿತಾರೆ. ಓಕೆ, ನಾನು ಇದನ್ನು ಬಾಕ್ಸಿಗೆ ಹೊಡೆದ್ಬಿಟ್ಟು ಹಾಕಬೇಕಂದ್ರೆ ಪ್ಯಾಕೆಟ್ನ ಓಪನ್ ಮಾಡಿಬಿಟ್ಟು ಹಾಕೋಣ ಅಂದ್ಬಿಟ್ಟು. ನಾನು ಜಾಸ್ತಿ 3 ರೋಸೇ ತರೋದು, ಇವಾಗಲೂ ಅಷ್ಟೇ. ಇದೆಲ್ಲ ತರಲ್ಲ, ಇದು ಎಲ್ಲ ಅಂಗಡಿಲೂ ಸಿಗಲ್ಲ, ಅದು ಯಾವುದೋ ಒಂದು ಅಂಗಡಿಯಲ್ಲಿ ಅಷ್ಟೇ ಸಿಗೋದು. ಏನೋ ಬಾಕ್ಸು ಫ್ರೀಯಾಗಿ ಬಂದಿದೇನೋ, ಚೆನ್ನಾಗಿದೆ. ಇದು ಅರ್ಧ KGನೇ ಹಿಡಿಯುತ್ತೆ, 1/4 kg ಏನಿಲ್ಲ. ಅದೇ ಈ ಬಾಕ್ಸ್ ಹಾಕಿರ್ತಾರಲ್ವ, ಅದರಿಂದ ಅದು ಅಷ್ಟು ದೊಡ್ಡದಿದೆ. ಸ್ಪೂನ್ ಅಂತೂ ತುಂಬ ಚೆನ್ನಾಗಿದೆ. ಓಕೆ, ಇರಲಿ, ಇರುವಷ್ಟು ದಿನ ಯೂಸ್ ಮಾಡೋಣ, ಆಮೇಲೆ ಬಿಸಾಕಿದ್ರೆ ಆಯಿತು. ಇದು ಹಣ್ಣು ಕಟ್ ಮಾಡಬೇಕು, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿಟ್ಟರೆ ನಾವೆಲ್ಲ ನಿಂತ್ಕೋಬೋದು ನನಗೆ. ಹಾಗೆ ರಾಗಿ ಮಾಲ್ಟು ಪೌಡರ್ ಸ್ವಲ್ಪ ಇದೆ, ಅದು ಕೂಡ ಖಾಲಿಯಾಗೋಕ್ಕೆ ಬರ್ತಾ ಉಂಟು. ಆದರೆ ಇವಾಗ ಈ 2 ತಿಂಗಳೇನಿದೆ, ಈ 2 ತಿಂಗಳಲ್ಲಿ ಆ ಊರು ಈ ಊರು ಸುತ್ಕೊಂಡು ನಿಂತಿರ್ತೀವಿ. ಕರೆಕ್ಟಾಗಿ ಇಲ್ಲಿರೋದೇ ಇಲ್ಲ. ಅಂದರೆ ಇರ್ತೀವಿ ಜಾಸ್ತಿ, ಅಂದರೆ ಅಲ್ಲಿ ಇಲ್ಲಿ ಏನಾದ್ರು ಫಂಕ್ಷನ್ನು ಅದು ಇದು ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ರಾಗಿ ಮಾಲ್ಟು ಮಾಡೋದೇನು ಬೇಡ. ಇದರಲ್ಲಿ ಯಾವಾಗಲೂ ಡೈಲಿ ಯೂಸ್ ಮಾಡೋದಕ್ಕೆ ಅಂತೇಳಿ ಇದರಲ್ಲಿ ಇಟ್ಕೊಂಡಿರ್ತೀನಿ. ಇದರಲ್ಲಿ ಇಷ್ಟಿದೆ, ಇನ್ನೊಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ ನಾನು. ಈ ಬಾಕ್ಸಲ್ಲಿ ಇದು ಬಂದು ಒಂದು 8ರಿಂದ 9 kg ಹಿಡಿಯುತ್ತೆ. ಇದರಲ್ಲಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ನೋಡಿ, ಇದರಲ್ಲೂ ಇಷ್ಟಿದೆ. ನನಗಿನ್ನ ಒಂದು 3-4 ತಿಂಗಳು ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ. ಇದರಲ್ಲಿ ಇನ್ನೊಂದು 2 ನಾನೇನು ಮಾಡಿರ್ತೀನಿ, ಈಗ ಪ್ರೆಸ್ ಮಾಡಿ ತುಂಬಿಟ್ಟಿರ್ತೀನಲ್ವ, ಇದು ಇನ್ನೂ ಒಂದು 3 kg ಹತ್ತತ್ರ ಇದೆ. ಅದಕ್ಕೆ ಖಾಲಿ ಆದಮೇಲೆ ಮಾಡಿಸ್ಕೊಳ್ಳೋಣ, ಸುಮ್ಮನೆ ಮಾಡಿಸಿ 3 ತಿಂಗಳ ತನಕ ಇಡಬೇಕು ಅಂದ್ಬಿಟ್ಟು ಇವಾಗ ಮಾಡಿಸ್ತಾ ಇಲ್ಲ. ಇಲ್ಲಾಂದಿದ್ರೆ ಖಾಲಿ ಆಗಿದ್ದಿದ್ರೆ ಇವಾಗಲೇ ಮಾಡ್ಕೋತಿದ್ದೆ, ಯಾಕೆಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಚೆನ್ನಾಗಿರುತ್ತೆ. ಅದೇ ಇವಾಗ ಬೇಡ ಇರೋದ್ರಿಂದ. ಓಕೆ, ಹಾಗೆ ಚಪಾತಿ ಹಿಟ್ಟು ಅಷ್ಟೇ 5 kg ಪ್ಯಾಕೆಟ್ ತೊಗೊಬಂದಿರ್ತೀನಲ್ಲ, ಅದು ಸ್ವಲ್ಪ ಬಾಕ್ಸ್ ಹಿಡಿದು ಇನ್ನೊಂದಿಷ್ಟು ಉಳಿದಿರುತ್ತೆ. ಅದಕ್ಕೆ ಈ ರೀತಿಯಾಗಿ ಒಂದು ಡಬ್ಬದಲ್ಲಿ ಒಂದು ದಿನಸಿ ಐಟಮ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ಹಾಕಿಟ್ಟಿರ್ತೀನಿ. ಅದಕ್ಕೆ ಇದು ಚಪಾತಿ ಹಿಟ್ಟು ಇದರಲ್ಲಿ ಇದೆ, ತೋರಿಸ್ತೀನಿ. ಅದಕ್ಕೆ ಹಾಕ್ಬಿಟ್ಟು ಎತ್ತಿಟ್ಬಿಡೋಣ, ಕವರ್ ಬೀಸಾಕೋಣ ಅಂದ್ಬಿಟ್ಟು ಏನೋ ತೊಗೊಳಕ್ಕಂತ ಹೋಗಿದೆ ದಿನಸಿ ಇರೋವಂಥ ಬ್ಯಾಗಲ್ಲಿ. ಇದೂ ಖಾಲಿ ಆಗೈತಲ್ಲ, ಇದನ್ನು ಹಾಕ್ಬಿಟ್ಟು ಕವರ್ ಬೀಸಾಕೋಣ ಅಂತೇಳಿ ಇಲ್ಲಿ ಬಂದಿದ್ದೀನಿ. ನೋಡಿ ಎಷ್ಟಿದೆ. ಇದು 5 kg ಪ್ಯಾಕೆಟು. 5 kg ತಂದರೆ ನಮಗೆ ಸುಮಾರು 6 ತಿಂಗಳು, 5ರಿಂದ 6 ತಿಂಗಳು ಬರುತ್ತೆ.
ಚಪಾತಿ ಹಿಟ್ಟೆಲ್ಲ ಅಂತಾರ ಅವಶ್ಯಕತೆ ಇಲ್ಲ. ನಾನು ಜಾಸ್ತಿ ಮೊದಲು ಅನ್ನಪೂರ್ಣ ಚಪಾತಿ ಹಿಟ್ಟು ತರ್ತಾಯಿದ್ದೆ, ಅದು ಇವಾಗ ಏನೋ ಸಿಗ್ತಾ ಇಲ್ಲ. ಇವಾಗ ಆಶೀರ್ವಾದಲ್ಲಿ ಈ ಥರ ಮಲ್ಟಿಗ್ರೈನ್ ಇರುವಂಥದ್ದನ್ನ ತರ್ತಾಯಿದ್ದೀನಿ. ಮಲ್ಟಿಗ್ರೈನ್ ಹಾಕಿರ್ತಾರ ಏನೋ ಗೊತ್ತಿಲ್ಲ, ನಾವು ಮಲ್ಟಿಗ್ರೈನ್ ಇದೆ ಅಂಥೇಳಿ ಇದೆಲ್ಲ ಇರುತ್ತೆ. ಓಟ್ಸು, ಸೋಯಾ, ಇದು ಸೋಯಾ ಕಾಳು ಯಾರು ನೋಡಿಲ್ಲ. ನಾನು ಅಂಗಡಿಗೆ ಹೋಗ್ಬಿಟ್ಟು ರಾಗಿ ಮಾಲ್ಟ್ ಮಾಡುವಾಗ ಸೋಯಾಬೀನ್ ಕಾಳು ಹಾಕ್ತೀನಿ. ಇದು ಸೋಯಾಬೀನ್ ಕಾಳು, ಇದನ್ನೆಲ್ಲ ಮಾಲ್ಟ್ಗೆ ಹಾಕಿದ್ರೆ ಒಳ್ಳೇದು ಅಂತೇಳಿ ಹಾಕ್ತೀನಿ. ಇಲ್ಲಿ ಸೋಯಾಬೀನ್ ಕಾಳು ಕೊಡಿ ಅಂದರೆ ಸೋಯಾ ಕೊಡ್ತಾರೆ, ಮಾಮೂಲಿ ಇದು ಬರುತ್ತೆ ನೋಡಿ, ಅದನ್ನು ಕೊಡ್ತಾರೆ. ಇದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಒಂದು 2-3 ಸರಿಯಿಂದ ಇದೇ ತೊಗೊಬರೋದು. ನನಗೇ ಇಷ್ಟ ಆಯಿತು, ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನ್ನ ಮೈನ ಒಂದು ಸರಿ ತಂದಿಲ್ಲಂತೆ, ಅವಳು ಹೇಳ್ತಾ ಇದ್ಲು ನನಗೆ ಇಷ್ಟ ಆಗಿಲ್ಲ ರೇಖಕ್ಕೆ, ಅದೇನೋ ಗೊತ್ತಿಲ್ಲ. ಮಾಮೂಲಿ ನಾರ್ಮಲ್ಲು ಚಪಾತಿ ಹಿಟ್ಟೆ ಸರಿ, ಇದು ಮಲ್ಟಿಗ್ರೈನ್ ಅಷ್ಟೊಂದೇನು ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ಲು. ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅನ್ನಪೂರ್ಣ ಸಿಕ್ಕಿದ್ರೆ ಅದೇ ತೊಗೊಳ್ತೀನಿ. ಏನೋ ಸುಮಾರು 1 ವರ್ಷದ ಮೇಲೆ ಆಯ್ತು ನಾನು ಸಿಗ್ತಾನೆ ಇಲ್ಲ. ಆಶೀರ್ವಾದದಲ್ಲೇ ಬೇರೆ ಬೇರೆ ಥರದ್ದೆಲ್ಲ ಇದೆ. ಓಕೆ, ಇವತ್ತು ಮಟನ್ ತರಿಸಿದ್ವಿ. ಇನ್ಮೇಲೆ ಮಾಮ ಹೇಳ್ತಾ ಇದ್ರು ಚಿಕನ್ ಸ್ವಲ್ಪ ಕಡಿಮೆನೇ ಮಾಡಬೇಕು, ಚಿಕನ್ ಅಷ್ಟೊಂದು ಒಳ್ಳೆಯದೆಲ್ಲ ಬೇಡ ಅಂತೇಳಿ. ಹಾಗೆ ಸರಿ ಆಯಿತು, ಚಿಕನೇ ಮಟನೇ ತೊಗೊಬನ್ನಿ ಅಂತಂದೆ. ಚಿಕನ್ ಅಂದರೆ ಏನಂದರೆ ಅದನ್ನು ಜಾಸ್ತಿ ಇಂಜೆಕ್ಷನ್ ಎಲ್ಲ ಕೊಟ್ಟು ಇದು ಮಾಡ್ತಾರಲ್ಲ, ಅದು ಜಾಸ್ತಿ ಹೀಟ್ ಅದು ಚಿಕನ್ನು. ಆದ್ರೂ ಚಿಕನ್ ತಿಂದಿಲ್ಲ ಅಂದರೆ ಒಂಥರ ಅನಿಸುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ತಿನ್ನೋಣ, ಸ್ವಲ್ಪ ಕಡಿಮೆ ಮಾಡೋಣ, ಮಟನ್ನೇ ತೊಗೊಳ್ಳೋಣ, ಒಂದು 1/2 kg ಅಂತ ಹೇಳಿದ್ರು. ಸರಿ ಆಯಿತು, ಅದೇ ತೊಗೊಬನ್ನಿ ಅಂತ ಹೇಳಿದೆ. ಇವಾಗ ಮಟನ್ ತಂದಿದ್ದಾರೆ, ತೊಳಿಬೇಕು. 1/2 kg ಸಾಕು, ನಾವು 3 ಜನ ಅಲ್ವಾ, ಸಾಕು. ಅದೇ ಜೋಸ್ ಹುಡ್ಗನಿಗೆ ಸ್ವಲ್ಪ ಕಳಿಸ್ತಾ ಇದ್ದೆ, ಅವನಿಲ್ಲ ಅಂತ ಊರಿಗೆ ಹೋಗಿದ್ದಾನೆ, ಅದಕ್ಕೆ ಸಾಕು ಅಂತ ಹೇಳಿದ್ದೀನಿ. ಮಟನ್ ಅಂದರೆ ಮೂಳೆ ಇರಬೇಕು, ಮೂಳೆ ಜೊತೆ ಇರುತ್ತಲ್ಲ ನೋಡಿ ಮಾಂಸ, ಅದು ತುಂಬ ಟೇಸ್ಟ್ ಇರುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ. ಬರೀ ಮೂಳೆನೇ ಇರಲ್ವಲ್ಲ, ಅದು ಒಂಥರ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇದರಲ್ಲಿ ನೋಡಿ ಮೂಳೆನೇ ಇಲ್ಲ, ಮೂಳೆ ಇರೋ ಮಾಂಸನೇ ಬೇರೆ ಥರ ಟೇಸ್ಟು. ಮೂಳೆ ಇಲ್ಲದೆ ಇರುವಂಥದ್ದು ಇದೇ ಬೇರೆ ಟೇಸ್ಟು. ಇದೇನಾಗುತ್ತೆ ಅಲ್ಲಿಗೆಲ್ಲ ಸಿಗಾಕೊಳ್ಳುತ್ತೆ, ಅದೇ ಇಷ್ಟ ಆಗಲ್ಲ. ಮೂಳೆ ಇರೋದು ತುಂಬ ಟೇಸ್ಟ್ ಇರುತ್ತೆ. ಇವಾಗ ತೊಳೆದ್ಬಿಟ್ಟು ಅಡುಗೆ ಮಾಡಬೇಕು. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ತರಿಸಿದ್ದೀನಿ. ಚಿಕನ್ನು ಏನಪ್ಪ ಈಗ ತಾನೇ ಚಿಕನ್ ಬೇಡ ಅಂತಂದ್ಬಿಟ್ಟು ಮತ್ತೆ ತರಿಸಿದ್ದೀರ ಅಂತ ಅನ್ಬೋದು. ಇಲ್ಲಿ ನೋಡಿ, ಒಂದು 1/4 kg ತರಿಸಿದ್ದೀನಿ. 1/4 kg ಏನಕ್ಕೆ ಅಂದರೆ ಬೆಕ್ಕಿದೆಯಲ್ಲ, ಬೆಕ್ಕಿಗೆ ಹಾಕೋಣ ಅಂತೇಳಿ ತರಿಸಿರೋದು. ನೋಡೋಣ, ಅದು ಹೋಗಿದ್ದೆ ನಾನು, ಅಮ್ಮ ಇದೆ ಅಂದರೆ ಅಮ್ಮ ಮಲ್ಕೊಂಡಿದೆ ಜೊತೇಲಿ, ಬೇಡ ಇವಾಗ ಮತ್ತೆ ಆಮೇಲೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ನೋಡೋಣ, ಮರಿಗೂ ಸ್ವಲ್ಪ ಹಾಕೋಣ. ಯಾವ ಥರ ಮರಿನ 4 ಮರಿನೂ ಕೆಳಗಡೆ ಎತ್ಕೊಬರ್ತೀನಿ, ಅಲ್ಲಿ ಹೊರಗಡೆ ಪ್ಯಾಸೇಜ್ ಇದೆಯಲ್ಲ ಅಲ್ಲಿ ಎತ್ಕೊಬಂದ್ಬಿಟ್ಟು ಹಾಕ್ತೀನಿ. ನೋಡೋಣ ತಿನ್ನುತ್ತಾ ಅಂತೇಳಿ. ಯಾಕೆಂದರೆ ಚಿಕ್ಕ ಮರಿ ಅಲ್ವಾ, ತಿನ್ನಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ತೋರಿಸ್ತೀನಿ. ಇವಾಗ ಅಮ್ಮ ಮಲಗಿದ್ದಾಳೆ, ಅದಕ್ಕೆ ಇದನ್ನು ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ. ಮತ್ತು ಆಮೇಲೆ ಅಮ್ಮ ಬಿಸಿಲಲ್ಲಿ ಇವಾಗ ಹೋಗುತ್ತೆ ಬರುತ್ತೆ, ಜಾಸ್ತಿ ಮರಿ ಜೊತೆನೇ ಇರುತ್ತೆ. ಅದಿಲ್ಲದೇ ಇರೋ ಟೈಮ್ ನೋಡಿಕೊಂಡು ಎತ್ಕೊಬರ್ತೀನಿ. 4 ಎತ್ಕೊಬಂದ್ಬಿಟ್ಟು ಸಣ್ಣ ಹಲ್ಲು, ದೊಡ್ಡ ಹಲ್ಲು ಇಲ್ಲ, ಅದಕ್ಕೆ ಚಿಕ್ಕ ಹಲ್ಲು. ನೋಡೋಣ ತಿನ್ನುತ್ತಾ ಅಂತ. ನನ್ನ ಪ್ರಕಾರ ಅದು ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ತಿನ್ನುತ್ತಾ ಇಲ್ವಾ ಅಂತ ವಿಡಿಯೋ ಮಾಡ್ತೀನಲ್ಲ. ಇದನ್ನು ಹೀಗೆ ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಫಿಶ್ ತೊಗೊಬನ್ನಿ, ಚಿಕನ್ ತೊಗೊಬನ್ನಿ, ಮಟನ್ ತೊಗೊಬನ್ನಿ, ಏನೇ ತೊಗೊಬಂದ್ರೂ ನಮ್ಮ ಮನೇಲಿ ನೊಣಗಳು ಕಡಿಮೆ, ಸೊಳ್ಳೆಗಳಿರುತ್ತೆ, ನೊಣಗಳು ಇರಲ್ಲ ಯಾವಾಗ್ಲೂ. ಈ ಥರ ಫಿಶ್ಶು, ಚಿಕನ್ನು, ಮಟನ್ನು ಮತ್ತು ಕ್ರ್ಯಾಬು ಈ ಥರದ್ದೆಲ್ಲ ತಂದಾಗ ಎಲ್ಲಿರುತ್ತೋ ಗೊತ್ತಿಲ್ಲ, ಒಂದು 3-4 ಆದರೂ ಬರುತ್ತೆ. ನಾನು ಅಂದ್ಕೊಳ್ಳೋದು ಒಂದೂ ಇಲ್ಲ ನೊಣಗಳು. ಅದು ಈ ಥರದ್ದೆಲ್ಲ ನಾನ್ ವೆಜ್ ಎಲ್ಲ ತಂದಾಗ ನೊಣಗಳು ಸೌಂಡ್ ಮಾಡ್ತಾ ಇರುತ್ತೆ, ಆ ಥರ ಆಗುತ್ತೆ. ಓಕೆ, ಇವಾಗ ತೊಳೆದ್ಬಿಟ್ಟು ಮಟನ್ ಸಾಂಬಾರೆಲ್ಲ ಮಾಡ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ನೋಡಿ, ಮಟನ್ ಸಾಂಬಾರು ಆಗ್ತಾಯಿದೆ, ವಿಷುವಲೇ ಹಾಕಿಲ್ಲ ನಾನು.
ವಿಷಲ್ ಹಾಕೋಣ. ಎಳೆದಿದೆ ಅನಿಸುತ್ತೆ, ಒಂದು 3 ವಿಷಲ್ ಆಗಲಿ ಸಾಕು. ಆಮೇಲೆ ನೋಡ್ಬಿಟ್ಟು ಬೇಕಾದರೆ ಹಾಕ್ಕೊಳ್ಳೋಣ. ಓಕೆ. ಹಾಗೆ ಒಂದು ಮೊನ್ನೆ ತರಕಾರಿ ಪಲಾವ್ ಮಾಡಿದಾಗ ಒಂದು ಆಲೂಗಡ್ಡೆ ಕಟ್ ಮಾಡಿದ್ದೆ, ಅದು ತುಂಬ ದಪ್ಪೋದಿತ್ತು ಅಂತೇಳಿ ಅರ್ಧ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನೇ ಇವಾಗ ಮಟನ್ ಸಾಂಬಾರಿಗೆ ಹಾಕ್ತೀನಿ. ಯಾರೆಲ್ಲ ಮಟನ್ ಸಾಂಬಾರಿಗೆ ಆಲೂಗಡ್ಡೆ ಯೂಸ್ ಮಾಡ್ತೀರಾ ಕಾಮೆಂಟ್ ಮಾಡಿ. ಅಂದರೆ ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಇದು ಫ್ರಿಜ್ಜಲ್ಲಿ ಇತ್ತಲ್ಲ ಅದಕ್ಕೆ ಯೂಸ್ ಮಾಡೋಣ ಅಂಥೇಳಿ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಈ ಚರ್ವಿ 2 ಪೀಸ್ ಹಾಕಿಸ್ಕೊಬಂದಿದ್ದಾರೆ ಇವತ್ತು. ಅದು ಹಾಕ್ಬೇಕಾದ್ರೆ ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಹಾಗೆ ಹಣ್ಣು ಕಟ್ ಮಾಡಿಬಿಟ್ಟು ಅರ್ಧ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಅರ್ಧ ನಾನು ತಿನ್ನೋಣ ಅಂಥೇಳಿ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಬನ್ನಿ, ಏನೋ ಹೇಳಬೇಕು ನಿಮಗೆ. ನೋಡ್ದ ಏನು ತೋರಿಸ್ತಾ ಇದ್ದೀನಿ ಅಂದರೆ ಕ್ಯಾಲೆಂಡರು. ಯಾಕೆಂದರೆ ಇವತ್ತು ಶನಿವಾರ 6ನೇ ತಾರೀಕು. ಮಾಮನಿಗೆ ಈ ವಾರ ರಜೆ ಇದೆ, ಗೌರ್ಮೆಂಟ್ ಹಾಲಿಡೇ. ನೋಡಿ ಯಾವ ಥರ ಇದೆ ಅಂದರೆ, ಸೋಮವಾರ ಆಫೀಸ್ ಇದೆ, ಮಂಗಳವಾರ ರಜಾ, ಮತ್ತು ಬುಧವಾರ ಆಫೀಸ್ ಇದೆ, ಗುರುವಾರ ರಜಾ, ಶುಕ್ರವಾರ ಆಫೀಸ್ ಇದೆ, ಶನಿವಾರ ರಜಾ. ಈ ಥರ ರಜಾ ಸಿಕ್ಬಿಟ್ಟಿದೆ. ಇಲ್ಲಿ ಏನಾದರೂ ರಜಾ ಸಿಗಬೇಕಿತ್ತು, ಚೆನ್ನಾಗಿರ್ತಾಯಿತ್ತು. ರಜಾ ಹಾಕ್ಬಿಟ್ಟು ಮಾಮನ ಊರಿಗೆ ಬರ್ತಾಯಿತ್ತು. ಇವಾಗ ಈ ಥರ ಬಿದ್ದುಬಿಟ್ಟಿದೆಯಲ್ಲ, ಒಂದಿನ ಆಫೀಸು ಒಂದಿನ ರಜಾ, ಹೆಂಗೆ ಬರೋದು ಅಂತ ಗೊತ್ತಿಲ್ಲ. ನೋಡಬೇಕು, ಹೇಳ್ತೀನಿ ಅಂತ ನೋಡೋಣ ಅಂತ ಹೇಳಿದ್ದಾರೆ. ಆ ಥರ ಎಲ್ಲ ರಜಾ ಸಿಕ್ಕಿದ್ರೆ ಸ್ವಲ್ಪ ಕಷ್ಟ. ಒಂದು 3 ದಿನ ಈ ಥರ ರಜಾ ಸಿಕ್ಬಿಟ್ಟಿದೆ, ಗುರುವಾರ ಶುಕ್ರವಾರ ಆ ಥರ ರಜಾ ಸಿಕ್ಕಿದ್ರೂ ಓಕೆ. ಒಂದಿನ ರಜಾ ಒಂದಿನ ಆಫೀಸ್ ಅಂದರೆ ಸ್ವಲ್ಪ ಕಷ್ಟನೇ. ಆಮೇಲೆ ಇನ್ನೊಂದೇನೆಂದರೆ ಮೋನ್ ಯಾವತ್ತೂ ಕೂಡ ಆಫೀಸಿಗೆ ರಜಾ ಹಾಕೋದಿಲ್ಲ. ತುಂಬ ಕಡಿಮೆ, ಯಾವುದಾದ್ರೂ ಹತ್ರದವ್ರದ್ದು ಫಂಕ್ಷನ್ ಇತ್ತು ಅಂದರೆ ಮಾತ್ರ ಅವರು ರಜಾ ಹಾಕೋದು, ಇಲ್ಲಾಂದರೆ ರಜಾ ಗಿಜಾ ಹಾಕೋದಿಲ್ಲ. ಇಷ್ಟು ರಜೆಗಳಿದೆ ಅಂದರೆ ಸುಮ್ಮನೆ ವೇಸ್ಟು ಆ ರಜೆಗಳೆಲ್ಲ. ಅದಕ್ಕೆ ಹೇಳ್ತಾ ಇರ್ತೀನಿ, ರಜಾ ಹಾಕಿ ಅಂದರೆ ರಜಾ ಹಾಕ್ಬಿಟ್ಟು ಅಲ್ಲಿ ಬಂದು ಏನು ಮಾಡಲಿ, ಸುಮ್ಮನೆ ಕೂತಿರ್ಬೇಕು ಮನೇಲಿ, ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಸುತ್ತಾಡಬೇಕು. 1 ದಿನ 2 ದಿನ ಇರ್ಬೋದು, ಆಮೇಲೆ ಬೋರ್ ಆಗಿಬಿಡುತ್ತೆ, ನಮ್ಮ ಮನೆಗೆ ಹೋಗ್ಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ರಜಾ ಮಾತ್ರ ಯಾವತ್ತೂ ಕೂಡ ಹಾಕೋದಿಲ್ಲ, ಎಷ್ಟು ರಜಾನಾದರೂ ವೇಸ್ಟ್ ಆಗಲಿ, ರಜಾ ಮಾತ್ರ ಹಾಕೋದಿಲ್ಲ. ಇವಾಗ ನಾವು ಊರಿಗೆ ಹೋಗ್ತಿದ್ದೀವಲ್ಲ, ಅದಕ್ಕೆ ಅವರು ರಜಾ ಹಾಕ್ತಾರೆ. ಯಾವಾಗ ಹಾಕ್ತಾರೆ ಏನೂ ಗೊತ್ತಿಲ್ಲ, ನೋಡ್ಕೊಂಡು ಹಾಕ್ತೀನಿ ಅಂತ ಹೇಳಿದ್ದಾರೆ. ಆ ಥರ ಮಾಮ ರಜಾ ವೇಸ್ಟ್ ಆದರೂ ಪರವಾಗಿಲ್ಲ, ಆದರೆ ಆಫೀಸಿಗೆ ಮಾತ್ರ ರಜಾ ಹಾಕಲ್ಲ. ಅದಕ್ಕೆ ಅವರಿಗೆ ಬಿಟ್ಬಿಟ್ಟಿದ್ದೀವಿ, ಇಲ್ಲಾಂದರೆ ನಮಗೆ ಬೈತಾರೆ. ಅದಕ್ಕೆ ನಿಮ್ಗೆ ಹೆಂಗೆ ಅನಿಸುತ್ತೆ ಆ ಥರ ಮಾಡಿ ಅಂತ ಹೇಳಿದ್ದೀವಿ. ನಾನು ಮತ್ತು ಕೌಶಿ ಅಷ್ಟೇ ಹೋಗೋದು. ಹೋಗ್ಬಿಟ್ಟು 1 ವಾರ ನೋಡೋಣ ಯಾವ ಥರ ಇರುತ್ತೆ ಅಲ್ಲಿ. ಹೇಳ್ತಾ ಇರ್ತಾರೆ ಬಿಸಿಲು ಜಾಸ್ತಿ ಅಂತ. ಅದಕ್ಕೆ ಹಿಂಗೆ ಅನಿಸುತ್ತೆ ನಮಗೆ. ಹೇಳ್ತಾಯಿದ್ರು, ನೋಡಿ 1-3 ದಿನಕ್ಕೆ ಓಡಿ ಬಂದುಬಿಡ್ತೀರಾ ಅಂತ ಹೇಳಿದ್ದಾರೆ. ಊರಿಗೆ ಹೋದ್ಮೇಲೆ ಅಷ್ಟೊಂದು ಬಿಸಿಲಿದೆ ಅಂತ ಅಪ್ಪನೂ ಹೇಳ್ತಾ ಇರ್ತಾರೆ, ಮತ್ತು ನಮ್ಮ ಪುಟ್ಟವ್ವನೂ ಹೇಳ್ತಾ ಇರ್ತಾರೆ. ಅದಕ್ಕೆ 3 ದಿನಕ್ಕೆ ನೀವು ಓಡಿ ಬಂದುಬಿಡ್ತೀರಾ ವಾಪಸ್ಸು, ಅಷ್ಟೊಂದು ಬಿಸಿಲಿದೆಯಂತೆ, ಹೋಗಿ ಅಂತ ಹೇಳೋದು. ಇವಾಗ ಹೇಳ್ತಾ ಇದ್ದಾರೆ, ಹೋಗಬೇಡಿ, ಇಲ್ಲೇ ಇರಿ ಆರಾಮಾಗಿ, ತಣ್ಣಗಿದೆ ನಮ್ಮ ಏರಿಯಾ, ಇಲ್ಲೇ ಇರಿ ಚೆನ್ನಾಗಿದೆ ಅಂತ. ನಾವು ತುಂಬ ವರ್ಷದಿಂದ, ತುಂಬ ವರ್ಷ 4-5 ವರ್ಷನೇ ಆಯ್ತು ಯುಗಾದಿ ಹಬ್ಬಕ್ಕೆಲ್ಲ ಹೋಗಿ. ಅದಕ್ಕೆ ಈ ವರ್ಷನಾದರೂ ಹೋಗೋಣ ಯುಗಾದಿ ಹಬ್ಬಕ್ಕೆ. ಎಲ್ಲರೂ ಹೋಗ್ತಾಯಿದ್ವಿ, ಮೈನೂ ಬರ್ತಾಳೆ, ಚೈತ್ರನೂ ಬರ್ತಾಳೆ. ಅದಕ್ಕೆ ನಾನು ಒಬ್ಬಳೇ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವರು ಇವತ್ತು ಶನಿವಾರ, ಇವತ್ತು ಹೋಗೋ ಪ್ಲ್ಯಾನ್ ಇತ್ತು ಊರಿಗೆ. ಇವತ್ತು ಶನಿವಾರ ಮತ್ತು ಭಾನುವಾರ ಮಮ್ಮಂಗೆ ರಜೆ ಇರೋದ್ರಿಂದ ನಾನು ಒಬ್ಬನೇ ಮನೇಲಿ ಇರಬೇಕಾಗುತ್ತೆ. ಅದಕ್ಕೆ ಇವತ್ತು ಶನಿವಾರ ಮತ್ತು ಭಾನುವಾರ ಇಲ್ಲೇ ಇದ್ದು ಸೋಮವಾರ ಹೋಗಿ ಅಂತ ಹೇಳಿದ್ದಾರೆ. ನೋಡೋಣ, ಆಮೇಲೆ ಬೇಕಾದ್ರೆ ಆಮೇಲೂ ಕೂಡ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲೇ ಇದ್ಬಿಡಿ ಅಂದರೆ ಹೇಳ್ತಾರೆ ಆ ಥರ. ನೋಡೋಣ. ಅದಕ್ಕೆ ನಾವು ಸೋಮವಾರ ಹೋಗೋಣ ಅಂತ ಇವತ್ತು ಹೋಗೋ ಪ್ಲ್ಯಾನ್ ಇದ್ದಿದ್ದು. ಮಧ್ಯಾಹ್ನ ಮೇಲೆ ಊಟ ಮಾಡ್ಕೊಂಡು ಹೊರಡೋಣ ಅಂತೇಳಿ. ಆಮೇಲೆ ಅವ್ರಿಗೂ ರಜೆ ಇರುತ್ತಲ್ಲ, ಸರಿ ಆಯಿತು ಬಿಡಿ, ಇವತ್ತು 2 ದಿನ ಇರೋಣ, ನಾಳೆ ಇವತ್ತು ಮತ್ತು ಸೋಮವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅವತ್ತು ಇನ್ನೇನು ಹೇಳಿ ಬ್ರೈನ್ ವಾಶ್ ಮಾಡ್ತಾರೋ ಗೊತ್ತಿಲ್ಲ. ಒಬ್ಬರೇ ಇರ್ತಾರಲ್ಲ, ಬೇಜಾರಾಗಿಬಿಡುತ್ತೆ. ಆಫೀಸ್ ಇದ್ದರೆ ಅಷ್ಟು ಬೋರ್ ಅನಿಸಲ್ಲ ಅವರಿಗೆ. ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಮನೇಲೇ ರಜೆ, ಈಗ ಆ ಥರ ರಜೆ ಇದೆಯಲ್ಲ, ಆವಾಗ ಅವರಿಗೆ ಬೇಜಾರಾಗಿಬಿಡುತ್ತೆ. ಯಾರೂ ಇಲ್ಲ ಅಂದಾಗ, ಎಲ್ಲ ಇದ್ದು ಯಾರಿಲ್ಲ ಅಂದಾಗ ಒಂಥರ ಬೇಜಾರಾಗುತ್ತೆ. ಅದಕ್ಕೆ ನಾವು ಸೋಮವಾರ ಹೋಗೋ ಪ್ಲ್ಯಾನ್ ಇದೆ. ನೋಡೋಣ, ಅಲ್ಲಿ ಬಿಸಿಲು ವಾತಾವರಣ ನೋಡಿಕೊಂಡು ಆಮೇಲೆ ಅಲ್ಲೇ ಇನ್ನೊಂದು ವಾರ ಇರ್ತೀವ, ಇಲ್ಲ 3 ದಿನಕ್ಕೆ ಓಡಿ ಬರ್ತೀವ, ನೋಡೋಣ. ಆಮೇಲೆ
ಓಕೆ, ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ದೀನಲ್ಲ ಅದನ್ನು ತಿಂತೀನಿ. ಓಕೆ, ಇಲ್ಲಿ ನಾನು ಕರ್ಬೂಜನ ಕಟ್ ಮಾಡಿಕೊಂಡು ತಿಂತಾ ಇದ್ದೀನಿ. ತಿನ್ನಬೇಕಾದ್ರೆ ಕೌಶಿಗೆ ಇದು ತುಂಬ ಇಷ್ಟ. ಏನಂದರೆ ಅವನಿಗೆ ಸ್ವೀಟ್ ಅಂದರೆ ಸ್ವಲ್ಪ ಏನಂದರೆ ಈ ಥರ ಕರ್ಬೂಜಗೆ ಸಕ್ಕರೆ ಹಾಕ್ಕೊಂಡು ತಿಂತಾನೆ, ಯಾಕಂದರೆ ಸ್ವಲ್ಪ ಅದು ಸ್ವೀಟ್ ಕಡಿಮೆ ಇರುತ್ತೆ ಅಂತೇಳಿ. ಇದಂತೂ ತುಂಬಾ ಸ್ವೀಟ್ ಇದೆ. ಅವನು ನನಗೆ ತಿಂತಾಯಿದ್ರೆ ಏನು ಅನ್ನಿಸ್ತಾ ಇದೆ ಅಂದರೆ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಅದಕ್ಕೆ ಅವನಿಗೂ ಅರ್ಧ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಸಂಜೆ ಬಂದುಬಿಟ್ಟು ತಿಂತಾನೆ ಅದರಿಂದ. ಓಕೆ, ನಿಮ್ನ ಯಾರು ವಿಡಿಯೋ ಮಾಡ್ತಾರೆ? ಆಯ್ತು, ಇಲ್ಲಿಂದ ಜೂಮ್ ಮಾಡ್ತೀನಿ. ಫಿಲ್ಟ್ರ್ ಇದಾಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟೆ. ಈಗ ಗೊತ್ತಿ ನಂಬಂಗಿಲ್ಲ ಕಣಮ್ಮ. ವಾ, ನಾನು ಎಲ್ಲಿ ನಿಂತಿದ್ದೀನಿ? ನಾನೇ ಅಲ್ಲಿಗೆ ಬರ್ತೀನಿ ರೀ. ಮೋಟ್ರ್ ಹಾಕಿದ್ಯಾ? ನೋಡಿ, ನೀರು ಬೀಳ್ತಿದ್ಯಾ? ಆ ಕಡೆ ಹೋಗಿ ನೋಡ್ಕೊಳ್ಳಿ. ಹಂಗೆ ತೊಗೊಂಡೋಗು. ಬೀಳ್ತಾ ಇದೆ. ಅದ್ರ ಅಮ್ಮ ಬಂತು ಅನ್ಸುತ್ತೆ. ಇದು ನೋಡು, ಇದೆಂತ ಹೇಳು? ಏನಿರ್ಬೋದು ಹೇಳಿ, ಗೆಸ್ ಮಾಡು. ಮೆಂತ್ಯ ಮತ್ತೆ ಎಂತ ಹೇಳು, ಏನದು? ಕೆಳಗಡೆ ಬೆಳೆದಿದ್ವಲ್ಲ ಅದೇ ಊತಾನೆ ಇದು. ಇದು ಅಲ್ಲ ಅಲ್ಲ, ಅದ್ರ ಬೀಜ ಅಲ್ಲ ಇದು. ಟೊಮೆಟೊ. ಇದು ಬ್ರಿಂಜಲ್. ಇನ್ನು ಯಾವುದು? ಹೇಳಮ್ಮ. ಕರ್ಬೂಜ. ಓ, ಅದಿಲ್ಲಿ ಬೆಳೆದದ. ಸೊಪ್ಪು ಕಿತ್ಕೊಳ್ಳಮ್ಮ. ಸೊಪ್ಪು ಊರಿಗೆ ಹೋಗೋಷ್ಟೊಗಡೆ ಪಲ್ಯ ಮಾಡಿ ಹಾಕಿ. ಊರಿಂದ ಬರೋಷ್ಟೊಗಡೆ ಏನೋ ಈ ಸಮ್ಮರ್ಗೆ ಇವು ಇರ್ತಾವ, ಅಲ್ಲಿಯವ್ರಿಗೆ ಏನೋ ಕಿತ್ಕೊಂಡು ಹಾಕಿ ತಿಂತಾರೆ. ಏನು ಬ್ರಿಂಜಾನೊಳ್ಳೆ ಏನು ಹಿಂಗೆ ಒಣಗಿಸಿಟ್ಬಿಟ್ಟಿದ್ದೀರಾ? ಯಾಲ್ ನೀವು ಪೈಪ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರ. ಆ ಪೈಪ್ ಮಾಡಿಸಾಗಿಂದ ಇದೆ ಚೆನ್ನಾಗಾಗೋಯ್ತಲ್ಲ. ಬೆಕ್ಕಂದಾಗ ನೀರು ಬಿಟ್ಕೊಂಡು ನಿಮ್ಮ ತಲೆ ಹಿಡಿಸ್ತೀನಿ. ಇನ್ನೊಂದು ಏನು ಗೊತ್ತಾ, ತೆಗೆದ್ಬಿಟ್ರೆ
ಹ್ಞೂ ಹಿಂಗೆ ಹೋಗ್ಬಿಟ್ಟದೆ ಫೋರ್ಸಾಗಿ ಹೋಗುತ್ತೆ. ವಿಡಿಯೋ ಮಾಡಿ. ಹ್ಞೂ ವಾ ಯಾಕೆ ಸಣ್ಣಾಗ್ಬಿಟ್ಟಿದ್ಯಾ ಅಂತ ಆ ಕಡೆನೂ ಹೋಗ್ತಾ ಇದೆ. ಅಲ್ಲ ಇಲ್ಲಿಗೆ ಬಿಟ್ಟಿಲ್ಲ ನಾವು ಸಿಂಟೆಕ್ಸ್. ಕರೆಕ್ಟ್. ಫುಲ್ ಫೋರ್ಸ್ ಇದ್ದಾಗ ಬೇಗ ಹೋಗುತ್ತೆ. ವಿಡಿಯೋ ಆಫ್ ಮಾಡ್ತೀನಿ. ಮಾಡಿ. ಸಾಕು 4 ನಿಮಿಷನೇ ಬಂತು. ಇದು ಬಂದು ರಾತ್ರಿ ಅಂದರೆ ಅಡುಗೆ ಎಲ್ಲ ಇತ್ತಲ್ಲ, ಏನಾದರೂ ಆಟ ಆಡೋಣ ಅಂದ್ಬಿಟ್ಟು ಹಳ್ಳಿಗುಳಿ ಮನೆ ಆಟ ಆಡ್ತಾಯಿದ್ವಿ ಕೌಶಿ ಮತ್ತು ನಾನು ಇಬ್ಬರೂ. ಅಂದರೆ ಇದನ್ನು ಸುಮಾರು 2-3 ವರ್ಷ ಆಯ್ತು ಈ ಹಳ್ಳಿಗುಳಿ ಮನೆ ತಂದು. ಯಾಕೆ ಅಂದರೆ ನಮ್ಮ ಮನೇಲಿ ಇರಲಿಲ್ಲ, ಊರಿಗೆ ಬಂದಾಗೆಲ್ಲ ನಮ್ಮ ದೊಡ್ಡಕ್ಕನ ಮನೇಲಿತ್ತು. ಇನ್ನು ಯಾವಾಗಲೂ ಕೇಳೋಣಮ್ಮ ಅದನ್ನು ಎತ್ಕೊಂಡು ಹೋಗೋಣ ಅಂತೇಳಿ. ಆವಾಗ ಸಿಡಿ ಹಬ್ಬ ಟೈಮಲ್ಲಿ ಜಾತ್ರೆ ಇರುತ್ತಲ್ಲ, ಆವಾಗ ಇದನ್ನು ಮಾರ್ತಾಯಿದ್ರು. ಆವಾಗ ಇದಕ್ಕೆ 100 ರೂಪಾಯಿ ಏನೋ ಕೊಟ್ಟು ತೊಗೊಂಡಿದ್ದು ನಾವು. ಸುಮಾರು 2 ವರ್ಷನೋ 3 ವರ್ಷನೋ ಆಯಿತು. ಅದಿತ್ತಲ್ಲ, ಮತ್ತು ಆಟ ಆಡೋಣ ಅಂದ್ಬಿಟ್ಟು ಇಬ್ಬರೂ ಕೂಡ ಆಟ ಆಡ್ತಾಯಿದ್ವಿ. ಹಾಗೇನಂದರೆ ಅವಾಗೆಲ್ಲ ಹಿಂದೆ ನಾವೆಲ್ಲ ಮನೇಲಿ ಕೂತ್ಕೊಂಡು ಆಟ ಆಡುವಂಥ ಗೇಮ್ಸ್ಗಳ ಇದಾಗಿತ್ತು. ಹಳ್ಳಿಗುಳಿ ಮನೆ ಅಥವಾ ಗಟ್ಟಬಾರ ಅಂತೇನು ಹೇಳ್ತೀವಿ, ಆ ಥರದ್ದೆಲ್ಲ ಆಡ್ತಾಯಿದ್ವಿ. ಇವಾಗೆಲ್ಲ ಈ ಥರದ್ದೆಲ್ಲ ಮಕ್ಕಳಿಗೆ ತುಂಬ ಕಡಿಮೆ ಅನಿಸುತ್ತೆ ಈ ಥರದ್ದೆಲ್ಲ ನೋಡೋದು. ನನಗೆ ದೊಡ್ಡಮ್ಮನ ಮನೇಲಿ ಇತ್ತಲ್ಲ, ಅದಕ್ಕೋಸ್ಕರ ಇವನು ಕೇಳ್ತಾ ಇದ್ದ ಅದನ್ನೇ ಎತ್ಕೊಂಡು ಹೋಗೋಣ ಅಂತ. ನಮ್ಮ ಅಕ್ಕ ಹೇಳ್ತಾಯಿದ್ರು ಅದನ್ನೇ ಎತ್ಕೊಂಡು ಹೋಗು, ನಮ್ಮ ಮನೇಲಿ ಯಾವ ಮಕ್ಕಳಿದ್ದಾರೆ ಆಟ ಆಡೋಕ್ಕೆ ಅಂತೇಳಿ. ಆದರೆ ಬೇಡ ಅಂತೇಳ್ಬಿಟ್ಟು ನಾವು ಹೊಸದೇ ಒಂದು ತೊಗೊಂಡ್ವಿ. ಅದನ್ನು ಇಲ್ಲಿ ಆಟ ಆಡ್ತಾಯಿದ್ದೀವಿ ಅಷ್ಟೇ. ಯಾವಾಗಲಾದರೂ ಅಪರೂಪಕ್ಕೆ ಒಂದೊಂದು ಸರಿ ಈ ಥರ ಆಟಗಳು ಆಟ ಆಡ್ತಾಯಿರ್ತೀವಿ ಅಷ್ಟೇ. ದಿನ ಏನು ಆಟ ಆಡೋಲ್ಲ. ಅದಾದಮೇಲೆ ನಾನು ಮಟನ್ ಸಾಂಬಾರಿತ್ತು, ಮುದ್ದೆ ಮಾಡಬೇಕಿತ್ತು. ಅದಕ್ಕೆ ಸುಮಾರು ಒಂದು 9:45 ತನಕ ಆಟ ಆಡಿದ್ವಿ. ಒಂದು 3/4 ಗಂಟೆ ಬರೀ ಹಳ್ಳಿಗುಳಿ ಮನೆ ಆಟನೇ ಆಟ ಆಡಿದ್ವಿ. ಅದಾದಮೇಲೆ ಬಂದು ಇಲ್ಲಿ ಮುದ್ದೆ ಮಾಡೋಣ ಅಂತೇಳಿ ಮುದ್ದೆ ಮಾಡ್ತಾಯಿದ್ದೀನಿ. ಆವಾಗ ಇನ್ನೊಂದೇನೆಂದರೆ ಹಳ್ಳಿಗುಳಿ ಮನೆ ಅಂದ ತಕ್ಷಣ ಇಲ್ಲಿ ಹಿಂದಿ ಹುಡುಗ ಒಬ್ಬ ಬರ್ತಾನೆ. ಅವನಿಗೆ ಹಳ್ಳಿಗುಳಿ ಮನೆ ಅಂತ ಹೇಳಕ್ಕೆ ಬರಲ್ಲ, ಅಳಿಲುಲು ಅಂತ ಆ ಥರ ವರ್ಣನೆ ಮಾಡ್ತಾ ಇರ್ತಾನೆ. ನಮ್ಮ ಮನೆಗೆ ಬಂದಾಗೆಲ್ಲ ಕೌಶಿ ಹಳಿಲುಲು ಆಟ ಆಡೋಣ ಅಂತ ಹೇಳ್ತಾ ಇರ್ತಾನೆ. ಅವನಿಗೆ ಹಳ್ಳಿಗುಳಿ ಮನೆ ಅಂತಂತ ನಾನು ಏನಾದರೂ ಹೇಳಿದ್ರೆ ಅವನಿಗೆ ಆ ಹೆಸರು ಹೇಳಿದ ತಕ್ಷಣ ಅವನಿಗೆ ಫುಲ್ಲು ನಗು ಬಂದುಬಿಡುತ್ತೆ. ಏನಕ್ಕೆ ಅಂದರೆ ಆ ವರ್ಡ್ಗಳನ್ನೆಲ್ಲ ಅವರು ಕೇಳೇ ಇಲ್ಲ. ಅದಕ್ಕೆ ಕೌಶಿ ಆ ಹಳ್ಳಿಗುಳಿ ಮನೆಯೆಲ್ಲ ಆಟ ಆಡ್ಬೇಕಾರೆಲ್ಲ ಅವನ್ನೇ ನೆನಪಿಸ್ಕೊತಾ ಇರ್ತಾನೆ. ಆಲೋಕ್ ನೋಡಮ್ಮ ಇರಬೇಕಿತ್ತು ಇವಾಗ ಇದೇ ಹೆಸ್ರು ಹೇಳ್ತಾ ಇದ್ದ ಅಲ್ವಾ ಅಂತೇಳಿ. ಆ ಥರ ಇದಾದಮೇಲೆ ನಾನಿಲ್ಲಿ ಮುದ್ದೆ ಮಾಡೋಕ್ಕೆ ಬಂದಿದ್ದೀನಿ. ಹಾಗೆ ಸೆಕೆ ಅಂದರೆ ಸೆಕೆ, ತುಂಬ ಸೆಕೆ ಇದೆ. ಹಾಗೆ ಇಲ್ಲಿ ನಾನು ಮುದ್ದೆ ಮಾಡ್ತಾ ವೀಡಿಯೋದಲ್ಲಿ ನಾನು ಹೊಟ್ಟೆ ನೋಡ್ಕೊಳ್ಳೋದು, ಹೊಟ್ಟೆ ಸಣ್ಣ ಆಗಿದೆಯಾ ಅಥವಾ ದಪ್ಪ ಆಗಿಬಿಟ್ಟಿದೆಯಾ, ಅಷ್ಟೇ ಇದೆಯಾ ಏನು ಅಂತೇಳಿ ಮಿರರ್ ಮುಂದೆ ನಿಂತ್ಕೊಂಡ್ರು ಅಷ್ಟೇ ಹೊಟ್ಟೆ ಎಲ್ಲ ಒಂದೊಂದು ಸರಿ ಒಂದೊಂದು ಡ್ರೆಸ್ಗಳಲ್ಲಿ ಒಂದೊಂದು ರೀತಿ ಕಾಣಿಸ್ತಾ ಇರುತ್ತೆ. ಅದರಿಂದ ನನಗೂ ಕೂಡ ಹೊಟ್ಟೆ ಇದೆ, ಆದರೆ ತುಂಬ ಇದೆ ಅಂತೇಳಲ್ಲ, ಇದೆ ಹೊಟ್ಟೆಲಿ. ಕರಗಿಸೋದು ತುಂಬ ಕಷ್ಟ. ನಾವೇನು ಎಕ್ಸಸೈಸ್ ಮಾಡಿದ್ರು ಅದು ತುಂಬ ನಿಧಾನ ಕರಗಿಸೋದು. ಮೇಲೆ ಹೊಟ್ಟೆ ಇರ್ಬೋದು, ಕೆಳ ಹೊಟ್ಟೆ ಇರ್ಬೋದು, ಎರಡೂ ಕೂಡ ಇದೆ. ಏನೂ ಮಾಡೋಕ್ಕಾಗಲ್ಲ, ಇರಲಿ ಅದೆಷ್ಟಿರುತ್ತೋ ಕರಗಿಸೋಕ್ಕೆ ಟ್ರೈ ಮಾಡೋಣ. ಆದರೆ ಕರಗಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಹಾಗೆ ಇಲ್ಲಿಗೆ ಈ ವಿಡಿಯೋನ ಕೂಡ ನಾನು ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.